ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಭೀಮಸೇನ ಚಿಂತನದಲ್ಲಿ ಭೀಮಸೇನ ಬಾಣಸಿಗನಾಗಿ ಸೇರಿದ ಎಲ್ಲರ ಹೆಸರುಗಳನ್ನು ಎಲ್ಲರ ವೇಷಗಳನ್ನು ಹೇಳಿ ಆಯಿತು ನಿನ್ನೆ ಸಿಕ್ಕಾಗ. ಇನ್ನು ಮುಂದೆ 4 ತಿಂಗಳುಗಳು ಆಗಿವೆ ಅವರು ಅಜ್ಞಾತವಾಸದಲ್ಲಿ ಕಳೆದು ವಿರಾಟನ ನಗರದಲ್ಲಿ ವಿರಾಟನ ಆಸ್ಥಾನದಲ್ಲಿ ಅಂತ ಹೇಳಿದ್ದೆ. ಅಲ್ಲಿ ಮುಂದೆ 4ನೇ ತಿಂಗಳು ನಡೆಯುವಾಗ ಒಂದು ಘಟನೆ ನಡೆಯುತ್ತೆ. ಒಂದು ರಾಜನೇ, ಅಲ್ಲಿನ ವಿರಾಟ್ ರಾಜನೇ ನಿಂತು ಸ್ವತಃ ನಡೆಸುವಂಥ ವಾರ್ಷಿಕ ಒಂದು ರಾಷ್ಟ್ರೀಯ ಉತ್ಸವ ಆಗಿರುತ್ತೆ ಅದು. ಆ ಒಂದು ಬ್ರಹ್ಮೋತ್ಸವ ಅಂತ ಹೇಳ್ತಾರೆ. ಆ ಉತ್ಸವದ ವಿಶೇಷವೆಂದರೆ ದೇಶದ ಬೇರೆ ಬೇರೆ ಭಾಗದಿಂದ ಮಲ್ಲರುಗಳು ಬಂದು ಜಟ್ಟಿ ಕಾಳಗದಲ್ಲಿ ಪಾಲ್ಗೊಳ್ತಾ ಇರ್ತಾರೆ. ಗೆದ್ದವನಿಗೆ ವಿರಾಟ್ ರಾಜನಿಂದ ಅಪಾರವಾದಂತಹ ದೊಡ್ಡ ಬಹುಮಾನ. ಬಂದವರಲ್ಲಿ ಒಬ್ಬ ಇರ್ತಾನೆ ಜೀಮೂತ ಅಂತ ಹೇಳಿ, ಅವನೊಬ್ಬ ಪ್ರಸಿದ್ಧ ಮಲ್ಲ ಇರ್ತಾನೆ. ವಿರಾಟನಾಗಿನ ಮಲ್ಲರಲ್ಲಿ ವಿರಾಟ್ ರಾಜ ಮಲ್ಲರ ಪಡೆಯನ್ನೇ ಒಬ್ಬಂದು ಸಿದ್ಧ ಮಾಡಿ ಸಾಕಿದ್ದ ಅಂತ ಮಹಾಭಾರತ ಹೇಳುತ್ತೆ. ಆದರೆ ಏನಾಗುತ್ತೆ ಇಲ್ಲಿ ಅಂದರೆ, ಜೀಮೂತ ಅನ್ನುವಂಥವನು ಶಿವನನ್ನು ತಪಸ್ಸು ಮಾಡಿ ಒಂದು ಅಜೇಯತ್ವ ವರವನ್ನು ಪಡೆದು ಬಂದಿರ್ತಾನೆ. ಹಾಗಾಗಿ ವಿರಾಟ ನಗರಕ್ಕೆ ಬಂದವನು ವಿರಾಟ ನಗರದಲ್ಲೇ ಇದ್ದವರು ಯಾರಾದರೂ ನನ್ನನ್ನು ಸೋಲಿಸಲು ತಾಕತ್ತಿದ್ರೆ ಬನ್ನಿ ಅಂತ ಹೇಳ್ತಾನೆ. ಪಂಥಾಹ್ವಾನಕ್ಕೆ ಕೊಟ್ಟಾಗ ಆ ಸುದ್ದಿ ಕೇಳಿರೋ ಎಲ್ಲರೂ ಮಲ್ಲರೂ ಗೊತ್ತಿರುತ್ತೆ ಜೀಮೂತ ಅಂದ್ರೆ ಯಾರು ಅಂತ ಹೇಳಿ, ನಿನ್ನೆತ್ರ ಯುದ್ಧ ಮಾಡಿ ಯಾರ ಕೈಲೂ ಆಗಲ್ಲಪ್ಪ ಅಂತ ಹೇಳಿ ಕೇಳಿಯೇ ಎಲ್ಲ ಮಲ್ಲರು ನಿಲ್ಲದೆ ಓಡೋಗ್ಬಿಡ್ತಾರೆ. ಆಗ ಚಿಂತಿತನಾದಂಥ ವಿರಾಟ ಏನು ಮಾಡ್ತಾನೆ, ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾಗ ಅಲ್ಲಿ ಪಕ್ಕದಲ್ಲೇ ಯಾವಾಗಲೂ ಅವನ ಪಕ್ಕದಲ್ಲೇ ಧರ್ಮರಾಜ ಇರ್ತಾ ಇದ್ದ, ಕಂಕನಾಗಿ ಸನ್ಯಾಸಿಯಾಗಿ. ಅವನು ಹೇಳ್ತಾನೆ, ನೋಡಪ್ಪ ನಿಮ್ಮ ಅಡುಗೆಯವನಿದ್ದಾನಲ್ಲಪ್ಪ ಬಲ್ಲವ, ಅವನನ್ನು ಕಳಿಸಿ ನೋಡು ಒಂದ್ಸರ್ತಿ. ಯಾಕಂದರೆ ನಾನು ಅವನ್ನ ನೋಡಿದ್ದೀನಿ. ಧರ್ಮರಾಜನ ಜೊತೆಯಲ್ಲಿ ಅವನು ಅಡುಗೆ ಮಾಡ್ಕೊಂಡಿದ್ದಾಗ ಅವನ ಜೊತೆಯಲ್ಲೇ ಅವನು ಅಲ್ಲೇ ಆ ಒಂದು ಭೀಮಸೇನನ ಜೊತೆ ಯುದ್ಧಾಭ್ಯಾಸ ಮಾಡಿದ್ದ ಅವನು. ಅದರಿಂದ ಅವನ್ನ ಒಂದು ಟ್ರೈ ಮಾಡು ಅವನೊಂದು ಕೈ ಅಂತ ಹೇಳ್ತಾನೆ. ಆಗ ಅಭ್ಯಾಸ ಮಾಡಿದವನು ನನಗೆ ಚೆನ್ನಾಗಿ ಪರಿಚಯ ಇದ್ದಾನೆ, ಅವನು ಬಲ್ಲವ, ಭಾಳ ಅವನು ಒಬ್ಬ ಒಳ್ಳೆ ಜಟ್ಟಿ, ಅವನ್ನ ಟ್ರೈ ಮಾಡು ಅಂತ. ಆಗ ನಮ್ಮ ದೇಶದ ಮರ್ಯಾದೆನೆ ಉಳಿಸೋದಕ್ಕೋಸ್ಕರ ನೀನು ಮಲ್ಲಯುದ್ಧಕ್ಕೆ ಹೋಗ್ತೀಯನೋ ಅಂತ ಹೇಳಿ, ನೋಡಿ ಇದನ್ನು ಅಂಡರ್ಲೈನ್ ಮಾಡ್ಕೋಬೇಕು, ಮರ್ಯಾದೆ ಇಲ್ದಿರ ಕೇಳ್ತಾನೆ ಭೀಮಸೇನನನ್ನು. ಅಂದರೆ ಅವನಿಗೆ ಭಾಳ ಪ್ರೀತಿ ಇರುತ್ತೆ ಭೀಮಸೇನನ ಮೇಲೆ. ಹೋಗ್ತೀಯನೋ ಅಂತ ಕೇಳ್ತಾನೆ. ಅಂದರೆ ಅವನ ಯಾಕೆ ಇದನ್ನು ಕೇಳ್ತಾನೆ, ಇದಕ್ಕೆ ಉತ್ತರವಾಗಿ ಯುದ್ಧ ಕಾಲದಲ್ಲಿ ಅವನು ವಿರಾಟ 7 ಅಕ್ಷೋಹಿಣಿನಲ್ಲಿ ಪಾಂಡವರ ಜೊತೆಗೆ ಅವನದು ಒಂದು ಸೈನ್ಯ ಇರುತ್ತೆ, 1 ಅಕ್ಷೋಹಿಣಿ. ಆಗ ಭೀಮಸೇನನ ಪಾದಗಳಿಗೆ ಬಿದ್ದು ಅವನು ಕ್ಷಮೆ ಕೇಳ್ತಾನೆ, ನಾನು ನಿನ್ನನ್ನು ತಪ್ಪಾಗಿ ನಡ್ಕೊಂಡೆ ಅಂತೇಳಿ. ಅದಕ್ಕೋಸ್ಕರ ಇದನ್ನು ಹೇಳ್ತಿರೋದು. ಹೋಗ್ತೀಯನೋ ಅಂತ ಕೇಳ್ತಾನೆ. ಆಗ ನಾನು ಕೂಡ ಮಹಾದೇವನ ಪ್ರಸಾದದಿಂದಲೇ ಇರೋವಂಥವನು, ಮತ್ತು ಯುಧಿಷ್ಠಿರನ ಅನುಗ್ರಹದಿಂದ ಮತ್ತು ನಿನ್ನ ಒಂದು ಪ್ರೀತಿಯಿಂದ ಹೋರಾಡಿ ಗೆಲ್ಲಕ್ಕೆ ಸಾಧ್ಯ, ನಾನು ಗೆಲ್ತೀನಿ ಅಂತ ಭೀಮಸೇನ. ಅಂದರೆ ಅವನು ಹೇಳೋದು ಮಹಾದೇವನ ಒಂದು ವರ. ಅಂದರೆ ಅವನಿಗೆ ಮಹಾದೇವನಾದಂಥವನು ನಾರಾಯಣ ಒಬ್ಬನೇನೆ ವಾಯುದೇವರಿಗೆ. ಅವನು ಇವ್ರಿಗೆ ಯಾರಿಗೂ ಅರ್ಥ ಆಗಬಾರ್ದು ಅಂತ ಅವನಿಗೆ, ಆ ಮಲ್ಲನಿಗೆ ವರ ಇದೆಯಾ ಮಹಾದೇವಂದು, ನನಗೂ ಇದೆ ಹಾಗಾರೆ ಅಂತ ಹೇಳ್ತಾನೆ. ಜೀಮೂತ ಮಹಾದೇವನಿಂದ ವರ ಪಡೆದಂಥವನು, ಯಾರು ದೊಡ್ಡವರೋ ಅವರಿಗೆ ಅವರೇ ಮಹಾದೇವರು. ಹಾಗಾಗಿ ಅವನು ಪಡೆದಿರೋದು ರುದ್ರದೇವರಿಂದ, ಇವನು ಪಡೆದಿರೋದು ನಿಜವಾದ ಮಹಾದೇವ ಅಂದರೆ ನಾರಾಯಣ, ಅವನಿಂದ ವರ ಪಡೆದಿರೋವಂಥವನು. ಭೀಮಸೇನನಿಗೆ ಮಹಾದೇವ ನಾರಾಯಣನೇ ಒಬ್ಬನೇ. ಹಾಗಾಗಿ ಸಾಮಾನ್ಯವಾಗಿ ಲೋಕದೃಷ್ಟಿಯಲ್ಲಿ ಸೌಜನ್ಯ ಒಂದು ಮಾತಾದರೂ ಕೂಡ ಭೀಮಸೇನನಿಗೆ ಪ್ರತಿಯೊಂದರಲ್ಲೂ ಕೂಡ ಭಗವಂತನ ಒಂದು ಅನುಸಂಧಾನ ಇರುತ್ತೆ. ಹಿರಣ್ಯಕಶಿಪುಗೆ ಕಂಬ ಅಂದರೆ ಕಂಬ ಫಾರ್ ಎಕ್ಸಾಂಪಲ್ಲು, ಅದೇ ಪ್ರಹ್ಲಾದನಿಗೆ ಕಂಬದೊಳಗಿಂದ ಬಂದ ಭಗವಂತ, ಕಂಬದೊಳಗೆ ಇರೋಂಥ ಭಗವಂತ ಅನ್ನೋ ಅನುಸಂಧಾನ ಇದು ಮುಖ್ಯವಾಗುತ್ತೆ. ಭೀಮಸೇನನಿಗೆ ಇದು ಎಲ್ಲೆಲ್ಲೂ ಎದ್ದು ಕಾಣ್ಬೋದು ಇದನ್ನು. ಆದ್ದರಿಂದ ಈ ನೆಲೆಯಲ್ಲಿ ನೋಡದೇ ಇದ್ದಾಗ ಇದ್ದವರಿಗೆ ಯುಧಿಷ್ಠಿರ ಅಂದರೆ ಯುಧಿಷ್ಠಿರ ಒಬ್ಬನೇ, ಆದರೆ ಇವನಿಗೆ ಭೀಮಸೇನನಿಗೆ ಯುಧಿಷ್ಠಿರ ಅಂದರೆ ಅಣ್ಣ, ಅಂದರೆ ತಂದೆಗಿಂತ ಹೆಚ್ಚು, ತಂದೆ ಸಮಾನ ಅಂತ. ವಿರಾಟ ಅಂದರೆ ವಿರಾಟ ಅಂತಲೇ, ಆದರೆ ಈ ಭೀಮನಿಗೆ ವಿರಾಟ ಅಂದರೆ ಅವನಲ್ಲಿರೋ ಭಗವಂತ ಅಂತಲೂ ಎಚ್ಚರ ಇರುತ್ತೆ. ಭೀಮ ಜೀಮೂತನಿಗೆ ಕರೆ ಕೊಡ್ತಾನೆ, ಬರಯ್ಯ ನಿಮ್ಮೂರಲ್ಲಿ ಮಾತ್ರ ತಾಕತ್ತಿರೋರು ಇರೋದಿಲ್ಲ ಅಂತ ಹೇಳಿದೆಯಲ್ಲ, ಇಲ್ಲೂ ಇದ್ದಾರೆ, ಬಂದು ನೋಡು ಬಾ, ಇಲ್ಲೂ ತಾಕತ್ತಿರೋರು ಇದ್ದಾರೆ ಅಂತ ಹೇಳ್ತಾನೆ. ಆಗ ಭೀಮಸೇನನಿಗೂ ಆ ಜೀಮೂತನಿಗೂ ಭಯಾನಕವಾದ ಮುಷ್ಟಿ ಯುದ್ಧ ನಡೆಯುತ್ತೆ. ಆ ಸಮಯದಲ್ಲಿ ಅತಂತ್ರೆಯಿಂದ ವಿರಾಟ ಎಲ್ಲಿ ಜೀಮೂತ ಗೆಲ್ಲುವನು ಅಂತ ನೋಡ್ತಾ ಇರ್ತಾನೆ. ಯಾಕಂದ್ರೆ ಅವನಿಗೆ ದೊಡ್ಡ ಬಲ ಇದೆ ಅನ್ನೋದು ಗೊತ್ತಿದೆ. ಇವನ್ ಡೀಟೇಲ್ಸ್ ಏನು ವಿರಾಟನಿಗೆ ಗೊತ್ತಿಲ್ಲ. ಸುಮ್ಮನೆ ಎಲ್ಲರೂ ಹೇಳಿದ್ದಾರೆ ಇವನು ದೊಡ್ಡ ಜಟ್ಟಿ, ಇವನು ಫೈಟ್ ಮಾಡ್ತಾ ಇದ್ದ ಅಂತೆಲ್ಲ, ಆದ್ರೆ ಇವನ್ ಕಣ್ಣಿಂದ ನೋಡಿಲ್ಲ. ಅಲ್ಲಿ ಕಳಿಸ್ದಾಗಲೂ ವಿರಾಟನಿಗೆ ಡೌಟೇ, ಗೆದ್ದು ಬಿಡ್ತಾನೆ ಜೀಮೂತ ಅಂತ ಹೇಳಿ ಅವನನ್ನೇ ನೋಡ್ತಾ ಇರ್ತಾನೆ. ಆ ಭೀಮಸೇನ ಮಲ್ಲನನ್ನ ತೋಳಿನಿಂದ ಎತ್ತಿ ಕೆಳಕ್ಕೆ ಚೆಚ್ಚಿ ಬಿಡ್ತಾನೆ. ಜೀಮೂತ ಸತ್ತೇ ಹೋಗ್ತಾನೆ ಒಂದೇ ಏಟಿಗೆನೇವೆ, ಸುಮಾರು ಒಂದು 5-10 ನಿಮಿಷಗಳಾದ ಮೇಲಿಂದ. ಆಗ ಒಂದು ತಮಾಷೆ ಏನಂದ್ರೆ, ಧರ್ಮರಾಜನಿಗೆ ಅಜ್ಞಾತವಾಸದ ಮೊದಲು ಭೀಮಸೇನ ಒಂದು ಮಾತು ಕೊಟ್ಟಿರ್ತಾನೆ. ಅದೇನಂದ್ರೆ,
ಅಗತ್ಯ ಬಿದ್ದರೆ ಯಾರಾದರೂ ಮಲ್ಲರು ಬಂದರೆ ನಾನು ಮಲ್ಲ ಯುದ್ಧ ಮಾಡೇ ಮಾಡ್ತೀನಿ, ನನ್ನನ್ನು ತಡಿಬಾರ್ದು ನೀನು ಅಂತ. ಯಾಕಂದರೆ ಅವನಿಗೆ ಆ ಥರ ಮಲ್ಲ ಯುದ್ಧ ಅಥವಾ ಈ ಥರ ಒಂದು ರುಚಿಯ ತಿಂಡಿ ತಿನ್ನೋದು ಭಾಳ ಪ್ರೀತಿಯಾದಂಥ ಕೆಲಸಗಳವೆಲ್ಲ. ಹಾಗಾಗಿ ನನ್ನ ತಡಿಬಾರ್ದು ಅಂತ ಮಾತು ತೊಗೊಂಡಿರ್ತಾನೆ. ಆದ್ದರಿಂದ ಗಾಬರಿ ಆಗಬೇಡ, ನಾನು ಯಾರನ್ನು ಕೊಲ್ಲೋದಿಲ್ಲ ಅಂತ ಹೇಳಿರ್ತಾನೆ. ಆದರೆ ಜೀಮೂತ ದುಷ್ಟನಾಗಿದ್ದ, ಅವನು ಬರೀ ವರವನ್ನು ಪಡೆದಿದ್ದಲ್ಲೇ ಅಲ್ಲ, ಲೋಕಕಂಟಕನಾಗಿದ್ದ. ಅದರಿಂದ ಅವನ್ನ ಕೊಲ್ಲೋದು ಭೀಮನಿಗೆ ಅನಿವಾರ್ಯವಾಗಿತ್ತು, ಅಂಥವನನ್ನು ಕೊಲ್ಲದೇ ಬೇಕಾಗಿತ್ತು. ನಿಜವಾಗಿ ಜೀಮೂತ ಸತ್ತೇ ಹೋದ್ನೇನೋ ನೋಡಿ ಅಂತ ವಿರಾಟ ಎದ್ದು ಬರ್ತಾನೆ ಸಂಶಯದಿಂದ. ಸತ್ತ ಅಂತ ಹೇಳಿ ವಿರಾಟ್ ರಾಜನಿಗೆ ಎಲ್ಲಿಲ್ಲದ ಖುಷಿ, ಅಪಾರವಾದಂತಹ ಖುಷಿ ಆಗ್ಬಿಡುತ್ತೆ. ಹುಚ್ಚೆದ್ದು ಕುಣಿದು ಬಿಡ್ತಾನೆ ವಿರಾಟ್ ರಾಜ, ಸಂತೋಷದಿಂದ ಕುಣಿದು ಕುಪ್ಪಳಿಸ್ಬಿಡ್ತಾನೆ. ಹಾಗಾಗಿ ಆ ಒಂದು ಸಂತೋಷವನ್ನು ವ್ಯಕ್ತಪಡಿಸೋದಕ್ಕೋಸ್ಕರ ಹಿಂದೆಂದೂ ನಡೆಯದ ರೀತಿಯಲ್ಲಿ ಅವತ್ತು ಬಹಳ ಜೋರಾಗಿ ಬ್ರಹ್ಮೋತ್ಸವ ನಡೆಯುತ್ತೆ. ಆಗ ಆ ಅರಮನೆಯ ಹೆಂಗಸರೆಲ್ಲ ಹೇಳ್ದಾಗ್ಲೆಲ್ಲ ಭೀಮಸೇನ ಮಲ್ಲಯುದ್ಧಕ್ಕೆ ಯಾರೂ ಬರ್ತಿರ್ಲಿಲ್ಲವಾದ್ರಿಂದ ಸಿಂಹ, ಹುಲಿ, ಆನೆ ಮುಂತಾದವ್ರ ಜೊತೆ ಯುದ್ಧ ಮಾಡಿ ಅವನ ಚಟ ತೀರಿಸ್ಕೊತಾ ಇದ್ದ ಭೀಮಸೇನ. ಚಟ ಅಂದ್ರೆ ಭೀಮಸೇನಿಗೆ ಅದೊಂದು ಅಭ್ಯಾಸ. ಹಾಗಾಗಿ ಒಂದು ಹವ್ಯಾಸ, ಖುಷಿ ಅವನಿಗೆ, ಅದನ್ನ ತೀರಿಸ್ಕೊತಾ ಇದ್ದ ಅಂತ ಮಹಾಭಾರತದ ಶ್ಲೋಕದಲ್ಲಿ ಬರುತ್ತೆ. ಹಾಗೆ ಜಗತ್ತಿನಲ್ಲಿ ಏಕವೀರನಾದಂತಹ ಭೀಮಸೇನ ಇಂದು ಅರಮನೆಯ ಒಂದು 3ನೇ ದರ್ಜೆಯ ಹೆಣ್ಮಕ್ಕಳ ವಿನೋದಕ್ಕೆ ಪ್ರದರ್ಶನ ಮಾಡ್ತಾ ಇರುವಂತ ವಸ್ತುವಾಗೋಯ್ತಲ್ಲ ಅಂತ ಹೇಳಿ ದ್ರೌಪದಿ ಕಣ್ಣೀರಿಡ್ತಾಳೆ. ಅಲ್ಲಿ ಏನು ಈ ತರ ಸ್ಥಿತಿ ಬಂದ್ಬಿಡ್ತಲ್ಲ, ಇವನು ಕೆಲಸ ಏನು, ಇವನು ಜಗದೇಕ ವೀರ, ಇವನು ಮಲ್ಲರನ್ನೆಲ್ಲ ಗೆಲ್ಲಬಲ್ಲಂತಹ ಮಲ್ಲ, ಇವನು ಜಗದೇಕ ಮಲ್ಲ. ಇವನು ಇಲ್ಲಿರುವಂತ ಒಂದು ದಾಸಿಯರಿಗೆಲ್ಲ ಎಂಟರ್ಟೈನ್ಮೆಂಟ್ ವಸ್ತು ಆಗೋದ್ನಲ್ಲ, ಯಾರು ಯುದ್ಧಕ್ಕೆ ಬರದೇ ಇದ್ದಾಗ ಪ್ರಾಣಿಗಳ ಜೊತೆ ಯುದ್ಧ ಮಾಡುವಂಥದ್ದು ಅಂತೇಳಿ ದ್ರೌಪದಿ ಕಣ್ಣೀರಿಡ್ತಾಳೆ. ಹಾಗಾಗಿ ಇದು ಜೀಮೂತನ ಒಂದು ಇನ್ಸಿಡೆಂಟು 4ನೇ ತಿಂಗಳಲ್ಲಿ ನಡೆಯುತ್ತೆ. ಅದಾದ ಮೇಲೆ 10 ತಿಂಗಳು ಮುಗಿದಿರುತ್ತೆ, ಏನು ನಡೆಯೋದಿಲ್ಲ, ಆರಾಮಾಗಿ ಎಲ್ಲ ಸ್ಮೂತಾಗಿ ಹೋಗಿರುತ್ತೆ ಅಜ್ಞಾತವಾಸದಲ್ಲಿ. ಆಗ ಏನಾಗುತ್ತೆ ಅಂದ್ರೆ ಒಂದು ಇಂಪಾರ್ಟೆಂಟ್ ಆದಂತಹ ವಿರಾಟ ಪರ್ವದಲ್ಲಿ ವೆರಿ ಇಂಪಾರ್ಟೆಂಟ್ ಘಟನೆ ಒಂದು ಬರುತ್ತೆ. ಕೀಚಕ ಬರ್ತಾನೆ ಅಲ್ಲಿಗೆ ಇವತ್ತಿನ ಈ ಭೀಮಸೇನ ಚಿಂತನವನ್ನ ಕೀಚಕ ಅಲ್ಲಿಗೆ ಬಂದ ಅನ್ನುವಲ್ಲಿಗೆ ಉಪಸಂಹಾರ ಮಾಡಿ, ನಾಳೆ ದಿನ, ಯಾಕಂದ್ರೆ ಇದನ್ನ ತಗೊಂಡ್ರೆ ಪೂರ್ತಿ ದೊಡ್ಡದಾಗ್ಬಿಡುತ್ತೆ ಇವತ್ತಿನದ್ರಲ್ಲಿ ಅನುಸಂಧಾನದಲ್ಲಿ. ಹಾಗಾಗಿ ಕೀಚಕಂದು ಡೀಟೇಲ್ ಆಗಿ ನೋಡೋದಿದೆ. ನಾಳೆ ಸಿಕ್ಕಾಗ ಕೀಚಕ ಬಂತಾನೆ, ಏನಾಗುತ್ತೆ, ಏನು ಮಾತಾಡ್ತಾನೆ ದ್ರೌಪದಿ ಹತ್ರ, ಅದಾದ್ಮೇಲೆ ಏನಾಗುತ್ತೆ ಎಲ್ಲವನ್ನು ನಾಳೆ ಸಿಕ್ಕಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಭೀಮಸೇನ ಚಿಂತನವನ್ನು ನನ್ನ ಗುರುಗಳಾದ ಬನ್ನಂಜೆ ಅವರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರು ಹಾಗೂ ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.